ಹೆಲೋ ಎವ್ರಿವಾನ್, ವೆಲ್ಕಮ್ ಟು ಮೈ ಚಾನಲ್. ಈ ಚಾನಲಲ್ಲಿ ಬೈಲಿಂಗ್ವಲ್ ಕ್ಲಾಸ್ 1 to 5 ಇಂಗ್ಲೀಷ್, EVS ಮತ್ತು ಮ್ಯಾಥ್ಸ್ ವೀಡಿಯೋಸ್ಗಳನ್ನು ಅಪ್ಲೋಡ್ ಮಾಡಲಾಗುವುದು. ಈ ವಿಡಿಯೋಸ್ಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋಸ್ಗಳನ್ನು ಲೈಕ್ ಮಾಡಿ. 5 ಮ್ಯಾಥ್ಸ್ ಚಾಪ್ಟರ್ 1 ಪೇಜ್ ನಂಬರ್ 11 to 15 ಸಾಲ್ವ್ ಮಾಡೋಣ. ವಿಜಯ್ ಒಂದು ಸಂಖ್ಯೆಯನ್ನು ಸಮೀಪದ 100ಕ್ಕೆ ಅಂದಾಜಿಸುತ್ತಾನೆ. ಸುಮಾ ಅದೇ ಸಂಖ್ಯೆಯನ್ನು ಸಮೀಪದ 1000ಕ್ಕೆ ಅಂದಾಜಿಸುತ್ತಾಳೆ. ಇಬ್ಬರಿಗೂ ಒಂದೇ ಫಲಿತಾಂಶ ಸಿಕ್ಕಿತು. ಅವರು ಬಳಸಿರಬಹುದಾದ ಸಂಖ್ಯೆಗಳಿಗೆ ವೃತ್ತ ಹಾಕಿ. ಇಲ್ಲಿ ಫಸ್ಟ್ ಸಂಖ್ಯೆಯನ್ನು ನೋಡೋಣ. 7126. ಇದನ್ನು ಸಮೀಪದ 100 ಸ್ಥಾನಕ್ಕೆ ರೌಂಡ್ ಆಫ್ ಮಾಡಬೇಕಾದರೆ 10th ಪ್ಲೇಸಲ್ಲಿ 2 ಇದೆ. ಅದು 5ಕ್ಕಿಂತ ಚಿಕ್ಕದು. ಅದಕ್ಕೆ 100ರ ಪ್ಲೇಸಲ್ಲಿ ನಾವು 1ಅನ್ನು ಆ್ಯಡ್ ಮಾಡಬಾರ್ದು. 7100 ಆಗುತ್ತೆ. ಇದೇ ಸಂಖ್ಯೆಯನ್ನು ನಾವು 1000 ಸ್ಥಾನಕ್ಕೆ ಅಂದಾಜಿಸಬೇಕಾದರೆ 100 ಪ್ಲೇಸಲ್ಲಿ ಅಂಕಿ 1 ಇದೆ. ಈ ಅಂಕಿ 5ಕ್ಕಿಂತ ಚಿಕ್ಕದಾಗಿದ್ದರಿಂದ ನಾವು 1000 ಪ್ಲೇಸ್ಗೆ 1ಅನ್ನು ಆ್ಯಡ್ ಮಾಡಲ್ಲ. ಅದಕ್ಕೆ ನಿಯರೆಸ್ಟ್ 1000 7000 ಇದೆ. ಸೊ ಆನ್ಸರ್ ಇಲ್ಲಿ ಬೇರೆ ಬೇರೆ ಆಗಿದೆ. 7100 7000. ಓಕೆ, ದ ನೆಕ್ಸ್ಟ್ ನಂಬರ್ 7835. 7835 ನಿಯರೆಸ್ಟ್ 100ಗೆ ನಾವು ರೌಂಡ್ ಆಫ್ ಮಾಡಬೇಕಾದ್ರೆ 10th ಪ್ಲೇಸಲ್ಲಿ 3 ಇದೆ. ಅದು 5ಕ್ಕಿಂತ ಚಿಕ್ಕದು. ಅದಕ್ಕೆ 100 ಪ್ಲೇಸಲ್ಲಿ 1 ಆ್ಯಡ್ ಆಗಲ್ಲ. ಸೊ ದ ನಿಯರೆಸ್ಟ್ 100 ಈಸ್ 7800. 1000 ಪ್ಲೇಸಿಗೆ ಅಂದಾಜಬೇಕಾದರೆ 100 ಪ್ಲೇಸಲ್ಲಿ 8 ಇದೆ. ಅದು 5ಕ್ಕಿಂತ ಗ್ರೇಟರ್. ಸೊ ಇಲ್ಲಿ 1000 ಪ್ಲೇಸ್ಗೆ 1 ಆ್ಯಡ್ ಆಗುತ್ತೆ. ಸೊ ದ ನಿಯರೆಸ್ಟ್ 1000 ಈಸ್ 8000. ಅಗೇನ್ ಇದು ಸಂಖ್ಯೆ ನಮಗೆ ಬೇರೆ ಬೇರೆ ಬಂದಿದೆ. 7030. 7030ಯನ್ನು ನಿಯರೆಸ್ಟ್ 100 ಪ್ಲೇಸ್ಗೆ ಅಂದಾಜಿಸಬೇಕಾದರೆ ಇಲ್ಲಿ 10th ಪ್ಲೇಸಲ್ಲಿ 3 ಇದೆ. 5ಕ್ಕಿಂತ ಚಿಕ್ಕದು. ಅದಕ್ಕೆ 1 ಆ್ಯಡ್ ಆಗಲ್ಲ. ದ ಆನ್ಸರ್ ಈಸ್ 7000. 1000 ಪ್ಲೇಸ್ಗೆ ಅಂದಾಜಬೇಕಾದ್ರೆ ಇಲ್ಲಿ 100 ಪ್ಲೇಸಲ್ಲಿ 0 ಇದೆ. 1 ಆ್ಯಡ್ ಆಗಲ್ಲ. ಅದಕ್ಕೆ ಇದು 7000 ಆಗುತ್ತೆ. ಸೊ ನಿಯರೆಸ್ಟ್ 100 ಮತ್ತು ನಿಯರೆಸ್ಟ್ 1000 ಪ್ಲೇಸ್ಗೆ ಈ ಸಂಖ್ಯೆಯನ್ನು ನಾವು ಅಂದಾಜಬೇಕಾದರೆ ಆನ್ಸರ್ ಒಂದೇ ಬಂತು, 7000. ಓಕೆ, ನೆಕ್ಸ್ಟ್ 6999. ಇದು ಸಮೀಪದ 100 ಪ್ಲೇಸ್ಗೆ ಅಂದಾಜಬೇಕಾದರೆ 10th ಪ್ಲೇಸಲ್ಲಿ 9 ಇದೆ. ಇಲ್ಲಿ +1 ಆ್ಯಡ್ ಆಗುತ್ತೆ. ಸೊ ಇದು 7000 ಆಗುತ್ತೆ. ನೆಕ್ಸ್ಟ್ ನಿಯರೆಸ್ಟ್ 1000 ಪ್ಲೇಸ್ಗೆ ಅಂದಾಜಬೇಕಾದರೆ 100 ಪ್ಲೇಸಲ್ಲಿ 9 ಇದೆ. ಗ್ರೇಟರ್ ದೆನ್ 5. ಅದಕ್ಕೆ +1 ಮಾಡಿದರೆ ಇದು 7000. ಸೊ ದೀಸ್ ಟು ಆರ್ ದ ಆನ್ಸರ್ಸ್. ನೌ ದ ಸೆಕೆಂಡ್ ಕ್ವೆಶನ್. ಥಿಂಕ್ ಆ್ಯಂಡ್ ರೈಟ್ 2 ನಂಬರ್ಸ್ ದ್ಯಾಟ್ ಹ್ಯಾವ್ ದ ಸೇಮ್ ನಿಯರೆಸ್ಟ್ 10. ಇಲ್ಲಿ ಒಂದು ಎಕ್ಸಾಂಪಲನ್ನು ಕೊಡಲಾಗಿದೆ. 19 ಮತ್ತು 20 ಹ್ಯಾವ್ ದ ಸೇಮ್ ನಿಯರೆಸ್ಟ್ 10, ದಟ್ ಈಸ್ 20. 19 ಮತ್ತು 20 ಇವು ಎರಡು ನಂಬರ್ಸ್ 20ಗೆ ಸಮೀಪಿವೆ. ಇಲ್ಲಿ ನಾವು ನೋಡ್ಬೋದು 19 ಮತ್ತು 21 ಯಾವ 10ಗೆ ಸಮೀಪಿದೆ? 10, 20, 30, 40. ಇಲ್ಲಿ ನೋಡಬೇಕಾದ್ರೆ 19 20ಗೆ ಸಮೀಪಿದೆ. 21 30ಕ್ಕಿಂತ 20ಗೆ ಸಮೀಪಿದೆ. ಸೊ ದ ನಿಯರೆಸ್ಟ್ 10 ವಿಲ್ ಬಿ 20. ಇಲ್ಲಿ ನಮ್ಮ ಕ್ವೆಶನಲ್ಲಿ ನಿಯರೆಸ್ಟ್ 10 ನಾನು ಒಂದು ಥೌಸಂಡ್ಸಲ್ಲಿ 2 ನಂಬರ್ಸ್ಗಳನ್ನು ಬರ್ದೀನಿ. 3228 ಮತ್ತು 3233. ನಾವು ನೋಡಬೇಕಾದ 2 ಡಿಜಿಟ್ಸ್ ಅಂದರೆ 1s ಮತ್ತು 10th ಪ್ಲೇಸ್. 28 ಮತ್ತು 33. ನಾವು 28 ಮತ್ತು 33ಅನ್ನು ನೋಡಿದರೆ 28 20ಕ್ಕಿಂತ 30ಗೆ ಸಮೀಪಿದೆ. ಅದೇ ರೀತಿ 33 ಈಸ್ ನಿಯರ್ ಟು 30 ದ್ಯಾನ್ 40. ಸೊ ದೀಸ್ ಬೋತ್ ನಂಬರ್ಸ್ ಆರ್ ನಿಯರ್ ಟು 30. ಸೊ ನಿಯರೆಸ್ಟ್ 10ಗೆ ಅವು ಸಮೀಪಿವೆ. 30ಗೆ ನಿಯರೆಸ್ಟ್ 100ಗೆ ಸಮೀಪಿದ್ದ ನಂಬರ್ಸ್ ಬರಿಬೇಕಾದ್ರೆ 193. 100ಕ್ಕಿಂತ 200ಗೆ ಸಮೀಪಿದೆ. ಅದೇ ರೀತಿ 245 200ಗೆ ಸಮೀಪಿದೆ 300ಕ್ಕಿಂತ. ಸೊ ಈ ಎರಡು ನಂಬರ್ಸ್ 200ಗೆ ಸಮೀಪಿವೆ. ನಿಯರೆಸ್ಟ್ 1000ಗೆ ಸಮೀಪಿರುವ ನಂಬರ್ಸ್ ಇದು 2400. ಒಂದು ಎಕ್ಸಾಂಪಲ್ ತೊಗೊಂಡಿನ 1999. ಸೊ 2400 ಈಸ್ ನಿಯರ್ ಟು 2000 ಆ್ಯಂಡ್ 1999 ಈಸ್ ನಿಯರ್ ಟು 1000. ಈ ಎರಡು 2000ಗೆ ಸಮೀಪಿರುವ ನಂಬರ್ಸ್. ಇದೇ ರೀತಿ ನಾವು ಭಾಳಷ್ಟು ಎಕ್ಸಾಂಪಲ್ಸ್ಗಳನ್ನು ಬರೀಬಹುದು. ನೆಕ್ಸ್ಟ್ ಕ್ವೆಶನ್. ಥಿಂಕ್ ಆ್ಯಂಡ್ ರೈಟ್ ದ ನಂಬರ್ಸ್ ದಟ್ ಹ್ಯಾವ್ ದ ಸೇಮ್ ನಿಯರೆಸ್ಟ್ 10 ಆ್ಯಂಡ್ ನಿಯರೆಸ್ಟ್ 100. ಒಂದು ನಂಬರ್ ಬರೀಬೇಕು. ನಿಯರೆಸ್ಟ್ 10 ಸೇಮ್ ಆಗಿರಬೇಕು ನಾವು ರೌಂಡ್ ಆಫ್ ಮಾಡಿದಾಗ, ಮತ್ತು ನಿಯರೆಸ್ಟ್ 100 ಸೇಮ್ ಆಗಿರಬೇಕು. ಈ ಒಂದು ನಂಬರ್ 3402. ನಾವು 10th ಪ್ಲೇಸಲ್ಲಿ 0 ಬರೀಬೇಕಾದ್ರೆ ನಮ್ಗೆ ಕರೆಕ್ಟ್ ಆನ್ಸರ್ ಸಿಗುತ್ತೆ. ಈಗ ನಿಯರೆಸ್ಟ್ 10ಗೆ ನಾವು ರೌಂಡ್ ಆಫ್ ಮಾಡಬೇಕಾದರೆ ಯೂನಿಟ್ಸ್ ಪ್ಲೇಸಲ್ಲಿ 2 ಇದೆ. ದಿಸ್ ಇಸ್ ಲೆಸ್ ದೆನ್ 5. 1 ಇಲ್ಲಿ ಆ್ಯಡ್ ಆಗಲ್ಲ.
ಸೊ ದ ನಿಯರೆಸ್ಟ್ 10 ವಿಲ್ ಬಿ 3400. ನಿಯರೆಸ್ಟ್ 100ಗೆ ನಾವು ಮಾಡಬೇಕಾದರೆ 10th ಪ್ಲೇಸಲ್ಲಿ 0 ಇದೆ, ಇಲ್ಲಿ ಒಂದು ಆ್ಯಡ್ ಆಗಲ್ಲ. ದ ನಿಯರೆಸ್ಟ್ 100 ವಿಲ್ ಆಲ್ಸೋ ಬಿ 3400. ನಿಯರೆಸ್ಟ್ 100 ಆ್ಯಂಡ್ ನಿಯರೆಸ್ಟ್ 1000 ಸೇಮ್ ಇರುವ ನಂಬರ್ಸ್. ನಾವು 0 ಅನ್ನು 100 ಪ್ಲೇಸಲ್ಲಿ ಇಟ್ಟಿದ್ದೀವಿ. ಈ ನಂಬರನ್ನು ನಾವು ನಿಯರೆಸ್ಟ್ 100 ಪ್ಲೇಸ್ಗೆ ರೌಂಡ್ ಆಫ್ ಮಾಡಬೇಕಾದ್ರೆ 10th ಪ್ಲೇಸಲ್ಲಿ 4 ಇದೆ, ಇಲ್ಲಿ ಒಂದು ಆ್ಯಡ್ ಆಗಲ್ಲ. ಇದು ಏನಾಗುತ್ತೆ 7000. ನಿಯರೆಸ್ಟ್ 100 ಈಸ್ 7000. ಓಕೆ, ದೆನ್ ಆ್ಯಂಡ್ ನಿಯರೆಸ್ಟ್ 1000ಗೆ ರೌಂಡ್ ಆಫ್ ಮಾಡಬೇಕಾದ್ರೆ 100 ಪ್ಲೇಸಲ್ಲಿ ಏನಿದೆ ಅಂತ ನೋಡಬೇಕು. ಇಲ್ಲಿ 0 ಇದೆ, 5ಕ್ಕಿಂತ ಲೆಸ್, ಇಲ್ಲಿ ಒಂದು ಆ್ಯಡ್ ಆಗಲ್ಲ. ಸೊ it will again be 7000. So 7048. You can take many examples. Okay, whichever example you want, you get umpteen examples. Nearest 10, 100 ಮತ್ತು 1000 ಈ 3 ಪ್ಲೇಸಸಲ್ಲಿ ರೌಂಡ್ ಆಫ್ ಮಾಡಿದಾಗ ಒಂದು ನಂಬರ್ ಸೇಮ್ ಇರಬೇಕಾದರೆ ನಾವು ಇದು ಎಕ್ಸಾಂಪಲ್ಸ್ ತೊಗೊಂಡಿವಿ. 10th ಪ್ಲೇಸಲ್ಲಿ 0 ಇದೆ, 100th ಪ್ಲೇಸಲ್ಲಿ 0 ಇದೆ, ಮತ್ತು ಈ ನಂಬರ್ ಚಿಕ್ಕದಾಗಿದೆ. ಯೂನಿಟ್ ಪ್ಲೇಸಲ್ಲಿ ಇರೋ ನಂಬರ್ 5ಕ್ಕಿಂತ ಚಿಕ್ಕದು. 10th ಪ್ಲೇಸಲ್ಲಿ ರೌಂಡ್ ಆಫ್ ಮಾಡಿದಾಗ 1 ಆ್ಯಡ್ ಆಗಲ್ಲ, ಬಿಕಾಸ್ ದಿಸ್ ನಂಬರ್ ಈಸ್ ಲೆಸ್ ದ್ಯಾನ್ 5. ಸೊ ಇಟ್ ವಿಲ್ ಬಿ 9000 in 10th place. ಓಕೆ, 100th ಪ್ಲೇಸ್ಗೆ ರೌಂಡ್ ಆಫ್ ಮಾಡಿದಾಗ 10th ಪ್ಲೇಸ್ ನೋಡಬೇಕು. ಇಲ್ಲಿ 0 ಇದೆ, ಸೊ ಒಂದು ಆ್ಯಡ್ ಆಗಲ್ಲ. ಅಗೇನ್ ದ ಆನ್ಸರ್ ವಿಲ್ ಬಿ 9000. 1000 ಪ್ಲೇಸ್ಗೆ ರೌಂಡ್ ಆಫ್ ಮಾಡಿದಾಗ 100th ಪ್ಲೇಸ್ ನೋಡಬೇಕು. ಇದು 5ಕ್ಕಿಂತ ಚಿಕ್ಕದು, ಒಂದು ಇಲ್ಲಿ ಆ್ಯಡ್ ಆಗಲ್ಲ. ಸೊ ಅಗೇನ್ ದ ನಿಯರೆಸ್ಟ್ 1000 ವಿಲ್ ಬಿ 9000. ಸೊ ದೀಸ್ ಆರ್ ದ ಎಕ್ಸಾಂಪಲ್ಸ್. ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಟ್ರಾವೆಲಿಂಗ್ ನೌ ಆ್ಯಂಡ್ ದೆನ್, ಪ್ರಯಾಣ ಈಗ ಮತ್ತು ನಂತರ. ಈ ಪೇಜಲ್ಲಿ ಟ್ರಾವೆಲಿಂಗ್ ಮೆಥಡ್ ಹೇಗೆ ಚೇಂಜ್ ಆಗಿದೆ ಅನ್ನೋದ್ರ ಬಗ್ಗೆ ಕೆಲವೊಂದು ಡೀಟೇಲ್ಸ್ಗಳಿವೆ. ದ ನೆಕ್ಸ್ಟ್ ಕ್ವೆಶನ್ ಆರ್ ಸಮ್ ಇನ್ಫಾರ್ಮೇಷನ್ ವಿ ಕ್ಯಾನ್ ಸೇ. ಇನ್ ಆನ್ ಅವರ್ ಎ ಪರ್ಸನ್ ಕ್ಯಾನ್ ಜನರಲಿ ಟ್ರಾವೆಲ್. ಒಬ್ಬ ವ್ಯಕ್ತಿ ಸಾಮಾನ್ಯವಾಗಿ 1 ಗಂಟೆಯಲ್ಲಿ ಡ್ಯಾಶ್ ಪ್ರಯಾಣಿಸಬಹುದು. ಫೂಟಲ್ಲಿ ಹೋದರೆ ಕಾಲ್ನಡಿಗೆಯಲ್ಲಿ 3 to 5 ಕಿಲೋಮೀಟರ್ಸ್ ಟ್ರಾವೆಲ್ ಮಾಡಬಹುದು. ಮತ್ತು ಹಾರ್ಸ್ ಬ್ಯಾಕಲ್ಲಿ 10 to 15 ಕಿಲೋಮೀಟರ್ಸ್ ಹೋಗ್ಬೋದು. 1 ಅವರಲ್ಲಿ ಸೈಕಲಲ್ಲಿ 12 to 20 ಕಿಲೋಮೀಟರ್ಸ್ ಹೋಗ್ಬೋದು. ಮೋಟರ್ ಬೈಕ್ ಮೇಲೆ 40 to 60 ಕಿಲೋಮೀಟರ್ಸ್ ಹೋಗ್ಬೋದು. ಟ್ರೈನಲ್ಲಿ 40 to 160 ಕಿಲೋಮೀಟರ್ಸ್ ಹೋಗ್ಬೋದು. ಇಟ್ ಡಿಪೆಂಡ್ಸ್ ಆನ್ ದ ಸ್ಪೀಡ್ ಆಫ್ ದ ಟ್ರೈನ್. ಶಿಪ್ ಅಲ್ಲಿ 25 to 45 ಕಿಲೋಮೀಟರ್ಸ್ ಹೋಗ್ಬೋದು. ಏರ್ಕ್ರಾಫ್ಟಲ್ಲಿ 750 to 920 ಕಿಲೋಮೀಟರ್ಸ್ ಟ್ರಾವೆಲ್ ಮಾಡಬಹುದು 1 ಅವರಲ್ಲಿ. ಮತ್ತು ಮಿನಿಮಮ್ 28,000 ಕಿಲೋಮೀಟರ್ಸ್ ಬೈ ಸ್ಪೇಸ್ ಕ್ರಾಫ್ಟ್. ಕ್ವೆಶನ್ ನಂಬರ್ 1. ಒಬ್ಬ ಸೈಕಲ್ ಸವಾರರು 1 ಗಂಟೆಯಲ್ಲಿ 15 ಕಿಲೋಮೀಟರ್ ಕ್ರಮಿಸಬಹುದು. ಅದೇ ವೇಗವನ್ನು ಕಾಯ್ದುಕೊಂಡರೆ ಅವಳು 4 ಗಂಟೆಗಳಲ್ಲಿ ಎಷ್ಟು ದೂರ ಕ್ರಮಿಸುತ್ತಾಳೆ? ಅದಕ್ಕೆ ಇಲ್ಲಿ ಡಿಸ್ಟೆನ್ಸ್ ಕವರ್ಡ್ ಇನ್ 1 hour is 15 kilometer. Distance covered in 4 hours is equal to 4 into 15. So it is 60 kilometer. Next question. A school has 461 girls and 439 boys. How many vehicles are needed for all of them to go on a trip using the following modes of travel? ಒಂದು ಸ್ಕೂಲಲ್ಲಿ ಇಷ್ಟು ಗರ್ಲ್ಸ್ ಮತ್ತು ಇಷ್ಟು ಬಾಯ್ಸ್ ಇವೆ. ಇಲ್ಲಿ ಒಂದು ಟ್ರಿಪ್ಪಿಗೆ ಹೋಗಬೇಕಾದ್ರೆ ಬೇರೆ ಬೇರೆ ಮೋಡ್ಸ್ ಆಫ್ ಟ್ರಾನ್ಸ್ಪೋರ್ಟ್ಲಿಂದ ಎಷ್ಟು ಆ ವೆಹಿಕಲ್ಸ್ ಬೇಕಾಗತ್ತೆ ಅಂತ ಇಲ್ಲಿ ಪ್ರಶ್ನೆ ಇದೆ. ನಾವು ಫಸ್ಟ್ ಟೋಟಲ್ ಮಾಡಬೇಕು. 461 ಪ್ಲಸ್ 439 ಟೋಟಲಿ ಎಷ್ಟು ಸ್ಟೂಡೆಂಟ್ಸ್ ಇದ್ದಾರೆ. ಟೋಟಲ್ ಸ್ಟೂಡೆಂಟ್ಸ್ ಇಸ್ ಈಕ್ವಲ್ ಟು 461 ಪ್ಲಸ್ 439, ಇದು 900 ಸ್ಟೂಡೆಂಟ್ಸ್ ಆಗ್ತಾರೆ. ಬೈಸೈಕಲಲ್ಲಿ ಹೋಗಬೇಕಾದರೆ ಒಂದು ಬೈಸೈಕಲಲ್ಲಿ ಇಲ್ಲಿ ಬ್ರ್ಯಾಕೆಟಲ್ಲಿ ಕೊಟ್ಟಿದ್ದಾರೆ, ಇಬ್ಬರು ಹೋಗ್ಬೋದು. ಆಟೋ ರಿಕ್ಷಾಲಿ 3 ಜನ ಹೋಗ್ಬೋದು. ಕಾರಲ್ಲಿ 4 ಜನ, ಬಿಗ್ ಕಾರಲ್ಲಿ 6 ಜನ. ಅದರ ಪ್ರಕಾರ ನಂಬರ್ ಆಫ್ ಬೈಸೈಕಲ್ಸ್ ನೀಡೆಡ್ 9000 ಸ್ಟೂಡೆಂಟ್ಸ್ಗೆ ಪ್ರತಿ ಒಂದು ಬೈಸೈಕಲಲ್ಲಿ ಇಬ್ಬರು ಹೋಗ್ಬೋದು. ಆ ಥರ ಡಿವೈಡ್ ಮಾಡಬೇಕು ಮಕ್ಕಳಿಗೆ. ಸೊ ದಿಸ್ ಇಸ್ ಅ ಡಿವಿಷನ್ ಪ್ರೊಸೆಸ್ ಇಯರ್. ಸೊ 450 ಬೈಸೈಕಲ್ಸ್ ಬೇಕಾಗತ್ತೆ. ನಾವು ಮಕ್ಕಳಿಗೆ ಇದು ಡಿವೈಡ್ ಮಾಡಿ ತೋರಿಸ್ಬೇಕು. ಲೈಕ್ 900 ಡಿವೈಡೆಡ್ ಬೈ 2, 2 4s 8. ಸೊ 1 ರಿಮೇನ್ಸ್. ಇದು ಸೊನ್ನೆಯನ್ನು ಕೆಳಗೆ ಇಳಿಸಿದಾಗ 10, 2 5s 10. ದಿಸ್ ಇಸ್ 0, 0ನು ಮತ್ತೆ ಕೆಳಗಿಳಿಸಿ 2 0s 0. ದ ಆನ್ಸರ್ ಈಸ್ 450 ಸೈಕಲ್ಸ್. ನಂಬರ್ ಆಫ್ ಆಟೋ ರಿಕ್ಷಾಸ್ ನೀಡೆಡ್. ಒಂದು ಆಟೋ ರಿಕ್ಷಾಲಿ 3 ಟ್ರಾವೆಲ್ ಮಾಡ್ಬೋದು. ಸೊ 3 ಮಕ್ಕಳಿಗೆ ಒಂದು ಆಟೋಲಿ ಡಿವೈಡ್ ಮಾಡಿದರೆ ಎಷ್ಟು ಆಟೋಸ್ ಬೇಕಾಗತ್ತೆ? ಸೊ ದಿಸ್ ಇಸ್ ಡಿವಿಷನ್. 900 ಡಿವೈಡೆಡ್ ಬೈ 3 ಈಸ್ 300 ಆಟೋಸ್ ಬೇಕಾಗತ್ತೆ. ನಂಬರ್ ಆಫ್ ಕಾರ್ಸ್ ನೀಡೆಡ್ 900 4 ಮಕ್ಕಳನ್ನು ಡಿವೈಡ್ ಮಾಡ್ಕೋತಾರೆ ಎಷ್ಟು ಕಾರ್ಸ್ ಬೇಕಾಗತ್ತೆ? ಸೊ ದ ಆನ್ಸರ್ ವಿಲ್ ಬಿ 225 ಕಾರ್ಸ್. ಪ್ರತಿಯೊಂದು ಕ್ವೆಶನಲ್ಲಿ ಡಿವೈಡ್ ಮಾಡಿ ಈ ಥರ ತೋರಿಸ್ಬೇಕು.
Number of big cars needed, ಒಂದು ಬಿಗ್ ಕಾರಲ್ಲಿ 6 ಜನ ಹೋಗ್ಬೋದು. ಸೊ 900 ಡಿವೈಡೆಡ್ ಬೈ 6, 150 ಬಿಗ್ ಕಾರ್ಸ್ ಬೇಕಾಗುತ್ತೆ. ನಂಬರ್ ಆಫ್ ಟೆಂಪೋ ಟ್ರಾವೆಲರ್ಸ್ ನೀಡೆಡ್, ಒಂದು ಟೆಂಪೋಲಿ 10 ಮಕ್ಕಳು ಹೋಗ್ಬೋದು. ಸೊ 900 ಡಿವೈಡೆಡ್ ಬೈ 10, 90 ಟೆಂಪೋ ಟ್ರಾವೆಲರ್ಸ್ ಬೇಕಾಗುತ್ತೆ. ನಂಬರ್ ಆಫ್ ಬೋಟ್ಸ್ ನೀಡೆಡ್, ಬೋಟಲ್ಲಿ ಹೋಗಬೇಕಾದ್ರೆ ಒಂದು ಬೋಟಲ್ಲಿ 20 ಸ್ಟೂಡೆಂಟ್ಸ್ ಹೋಗ್ಬೋದು. ಸೊ 900 ಡಿವೈಡೆಡ್ ಬೈ 20 is 45 ಬೋಟ್ಸ್. ನಂಬರ್ ಆಫ್ ಮಿನಿ ಬಸ್ಸಸ್ ನೀಡೆಡ್, ಮಿನಿ ಬಸ್ಸಲ್ಲಿ 25 ಸ್ಟೂಡೆಂಟ್ಸ್ ಟ್ರಾವೆಲ್ ಮಾಡ್ಬೋದು. ಸೊ 900 ಡಿವೈಡ್ ಬೈ 25 is 36 ಮಿನಿ ಬಸ್ಸಸ್. ನಂಬರ್ ಆಫ್ ಏರೋಪ್ಲೇನ್ಸ್ ನೀಡೆಡ್, ಒಂದು ಏರೋಪ್ಲೇನಲ್ಲಿ 180 ಮಕ್ಕಳು ಟ್ರಾವೆಲ್ ಮಾಡ್ಬೋದು. ಸೊ 900 ಡಿವೈಡೆಡ್ ಬೈ 180, 5 ಏರೋಪ್ಲೇನ್ಸ್ ಬೇಕಾಗುತ್ತೆ. ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಪ್ರತಿಯೊಂದು ಕ್ವೆಶನಲ್ಲಿ ಡಿವೈಡ್ ಮಾಡಿ ಮಕ್ಕಳಿಗೆ ಸರಿಯಾಗಿ ನಾವು ಎಕ್ಸ್ಪ್ಲೇನ್ ಮಾಡಬೇಕು. ಫೈಂಡಿಂಗ್ ಲಾರ್ಜ್ ನಂಬರ್ಸ್ ಅರೌಂಡ್ ಅಸ್. We saw the distance in kilometers covered by different means of transport in an hour can range from a 1-digit number to a 5-digit number. Next, can we find other contexts around us that contain numbers in large range? ಈಗ ನಮ್ಮ ಸುತ್ತಮುತ್ತ ದೊಡ್ಡ ಸಂಖ್ಯೆಗಳನ್ನು ನಾವು ನೋಡಬಹುದಾ? Let us consider the situation below. A book has around 200 pages and each page has 50 words. ಒಂದು ಬುಕ್ಕಲ್ಲಿ 200 pages ಇದೆ, ಒಂದು ಪೇಜಲ್ಲಿ ಅಪ್ರಾಕ್ಸಿಮೇಟ್ಲಿ 50 words ಇವೆ. The book therefore has about 10,000 words in all. So 200 into 50, ಒಂದು ಬುಕ್ಕಲ್ಲಿ ಅಪ್ರಾಕ್ಸಿಮೇಟ್ಲಿ 10,000 ವರ್ಡ್ಸ್ ಇವೆ. ಪುಸ್ತಕದಲ್ಲಿ 4 ಅಂಕಿಯ ಎಣಿಕೆ ಇರುವ ಯಾವುದಾದರೂ ಸಂಖ್ಯೆಯನ್ನು ಹುಡುಕಿ. ಇದಕ್ಕೆ ನಾವು ಹೇಳ್ಬೋದು ಒಂದು ಟೋಟಲ್ ಸೆಂಟೆನ್ಸಸ್ ಇನ್ ಎ ಟೆಕ್ಸ್ಟ್ ಬುಕ್. ಇಟ್ ಮೈಟ್ ಬಿ 4-digit ನಂಬರ್. ಎಷ್ಟು ಸೆಂಟೆನ್ಸ್ಗಳಿವೆ, ಟೋಟಲ್ ಫುಲ್ ಸ್ಟಾಪ್ಸ್ ಎಷ್ಟಿವೆ, ಅವನು 4-digit ನಂಬರಲ್ಲಿ ಇರಬಹುದು. ಲೆಟ್ ಅಸ್ ಟ್ರೈ ದಿಸ್ ವಿತ್ ಅವರ್ ಸ್ಕೂಲ್. ಅವರ್ ಸ್ಕೂಲ್ ಹ್ಯಾಸ್ ಡ್ಯಾಶ್ ಕ್ಲಾಸ್ ರೂಮ್ಸ್. ನಮ್ಮ ಸ್ಕೂಲಲ್ಲಿ ಎಷ್ಟು ಕ್ಲಾಸ್ ರೂಮ್ಸ್ ಇವೆ ಅವು ಬರಿಬೇಕು ಸಂಖ್ಯೆ. ದೇರ್ ಆರ್ ಡ್ಯಾಶ್ ಸ್ಟೂಡೆಂಟ್ಸ್ ಇನ್ ಮೈ ಕ್ಲಾಸಲ್ಲಿ ಎಷ್ಟು ಮಕ್ಕಳವ ಅಂತ ಇಲ್ಲಿ ಬರಿಬೇಕು. ಅವರ್ ಕ್ಲಾಸ್ ರೂಮ್ ಹ್ಯಾಸ್ ಡ್ಯಾಶ್ ಬುಕ್ಸ್ ಇನ್ ಟೋಟಲ್. ಕ್ಲಾಸ್ ರೂಮಲ್ಲಿ ಎಷ್ಟು ಬುಕ್ಸ್ ಅವ ಟೋಟಲ್. ಲೈಕ್ ಫಾರ್ ಎಕ್ಸಾಂಪಲ್ ಇಲ್ಲಿ 30 ಸ್ಟೂಡೆಂಟ್ಸ್ ಇವೆ. ಪ್ರತಿಯೊಂದು ಸ್ಟೂಡೆಂಟ್ ಬಳಿ 6 ಬುಕ್ಸ್ಗಳಿದ್ರೆ 30 into 6 is 180 books. Find something in the classroom whose count is a dash. 4-digit number. Total number of words written on walls of classroom. 5-digit number ಅಲ್ಲಿ ಏನಿರಬಹುದು. Total number of pages in all students' notes. Let's list some quantities whose count is a 4-digit or 5-digit number in the context of a tree. ಒಂದು ಟ್ರೀಯಲ್ಲಿ ಹೇಳಬೇಕಾದ್ರೆ 4-digit ಏನಿರಬಹುದು. 4-digit ಅಲ್ಲಿ ನಾವು ದೊಡ್ಡ ಟ್ರೀಯಲ್ಲಿ ಬಹಳಷ್ಟು ಇನ್ಸೆಕ್ಟ್ಸ್ ಇರ್ತವೆ. ಇನ್ಸೆಕ್ಟ್ಸ್ ಲಿವಿಂಗ್ ಆನ್ ಎ ಬಿಗ್ ಟ್ರೀ. 5-digit ನಂಬರಲ್ಲಿ ನೋಡಬೇಕಾದ್ರೆ ಎಷ್ಟು ಲೀವ್ಸ್ ಅವ, ಅವು ಒಂದು 5-digit ನಂಬರ್ ಇರ್ಬೋದು. 5-digit ನಂಬರ್ ಅಂದರೆ 10,000 ಅಥವಾ ಮೇಲ್ಪಟ್ಟು. ಯೋರ್ ವಿಲೇಜ್, ಟೌನ್, ಸಿಟಿ ಆರ್ ಎನಿ ಅದರ್ ಪ್ಲೇಸ್ ಆಫ್ ಚಾಯ್ಸ್, ಯೋರ್ ಚಾಯ್ಸ್. ಸೊ ಒಂದು 4 ಅಂಕಿ ನಂಬರ್ ಸಿಗಬೇಕಾದ್ರೆ ನಂಬರ್ ಆಫ್ ಹೌಸಸ್ ಇನ್ ಅ ಸ್ಮಾಲ್ ಟೌನ್. ಒಂದು ಸಣ್ಣ ಟೌನಲ್ಲಿ ಮೇ ಬಿ 2,500 ಅಥವಾ ಮೇಲ್ಪಟ್ಟು ಮನೆಗಳಿರ್ಬೋದು. ಸೊ 5-digit ಅಲ್ಲಿ ನೋಡಬೇಕಾದ್ರೆ ನಂಬರ್ ಆಫ್ ಪೀಪಲ್ ಇನ್ ಎ ಸ್ಮಾಲ್ ಟೌನ್. ಒಂದು ಮನೆ ಸ್ಮಾಲ್ ಟೌನಲ್ಲಿ ಅಂದಾಜು 2,500 ಮನೆಗಳಿದ್ರೆ ಪ್ರತಿಯೊಂದು ಮನೆಯಲ್ಲಿ ಒಂದು 4 ಜನ ಮೆಂಬರ್ಸ್ ಇದ್ದರೆ ಇದು 10,000 ಆಗುತ್ತೆ, ಹೌದಿಲ್ಲ? ಇದು ಒಂದು 5-digit ನಂಬರ್. ಸೊ ದಿಸ್ ಕಂಪ್ಲೀಟ್ಸ್ ಪೇಜ್ ನಂಬರ್ 15 here. I think all the topics are clear till here. Please like and subscribe to my channel.